ಹಲೋ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಫ್ರೆಂಡ್ಸ್? ನಮಸ್ಕಾರ. ಲಾಸ್ಟ್ ಟೈಮ್ ನನ್ನ ವೀಡಿಯೋ ನೋಡಿದ್ರಾ? ಎಲೆಡ್ಕೆ ಬಂಡೆ ಹತ್ರ ನಮ್ಮ ಹಕ್ಕಿ ಪಿಕ್ಕಿ ಜನ ಹುಡುಗರ ಜೊತೆ ಅದು ಮಾಡಿದ್ವಿ. ಚೆನ್ನಾಗಿ ಬಂತು ಅನಿಸುತ್ತೆ. ನಾವು ಟ್ರೈ ಮಾಡಿದ್ವಿ ಮಾಡೋಕ್ಕೆ ಇನ್ನೂ ಚೆನ್ನಾಗಿ, ಬಟ್ಟು ಹೋಪ್ಫುಲಿ ನಿಮಗೆಲ್ಲ ಇಷ್ಟ ಆಯಿತು ಅನಿಸುತ್ತೆ. ಫ್ರೆಂಡ್ಸ್, ಮತ್ತೊಂದು ಇವತ್ತು ಬ್ಲಾಗ್ ಮಾಡೋಣ ಅಂತ ಬಂದಿದ್ದೀನಿ ಹೊರಗಡೆ. ಈ ಹೊಸ ಲೊಕೇಶನ್ ಫ್ರೆಂಡ್ಸ್, ಇದು ರಾಗಳ್ಳಿ ಫಾರೆಸ್ಟ್ ಅಂತ ಹೇಳ್ತಾರೆ ನೋಡಿ. ಹಿಂದೆ ನೋಡ್ಬೋದು, ಈ ಬೆಟ್ಟ ಎಲ್ಲ ನೋಡ್ಬೋದು ನೀವು. ಇದು ರಾಗಳ್ಳಿ ಫಾರೆಸ್ಟ್. ಇದು ಈ ಕಡೆ ಎಲ್ಲ ಇದರಿಂದ ನಿಮಗೆ ಮಾದೇಶ್ವರ ಬೆಟ್ಟಕ್ಕೆಲ್ಲ ಕನೆಕ್ಟ್ ಆಗುತ್ತೆ ಫ್ರೆಂಡ್ಸ್ ಇದು. ಮತ್ತು ಫ್ರೆಂಡ್ಸ್, ಇಲ್ಲಿ ಏನಂತಂದರೆ, ಇಲ್ಲಿ ಡೌನಲ್ಲಿ ಇಲ್ಲಿ ಹೋದರೆ ಜವರೇಗೌಡನ ದೊಡ್ಡಿ ಅಂತ ಒಂದಿದೆ ಫ್ರೆಂಡ್ಸ್. ಅಲ್ಲಿ ಹೋಗಿ ಮುಂಚೆ ಒಂದು ಬ್ರಿಡ್ಜ್ ಹತ್ರ ರೈಟಲ್ಲಿ ಹೋದರೆ ಒಂದು ವಾಟರ್ ಫಾಲ್ಸ್ ಇದೆ, ಲೆಫ್ಟಲ್ಲಿ ಹೋದರೆ ಒಂದು ಸ್ಟ್ರೀಮ್ ಇದೆ ಫ್ರೆಂಡ್ಸ್. ಒಂದು ಹೊಳೆ ಥರ ನೀರು, ಬೆಟ್ಟದಿಂದ ಬರೋ ನೀರೆಲ್ಲ ಬಂದ್ಬಿಟ್ಟು ಹೊಳೆ ಥರ ಹಿಂಗೆ ಹರ್ಕೊಂಡು ಹೋಗ್ತಾ ಇರುತ್ತೆ. ಅಲ್ಲಿ ಬಂದ್ಬಿಟ್ಟು ಹೊರಟು ಕ್ಯಾಂಪ್ ಮಾಡಬೇಕಂತ ಇದ್ದೀನಿ, ರಿಲ್ಯಾಕ್ಸ್ ಮಾಡಬೇಕಂತ ಇದ್ದೀನಿ, ಕುಕ್ಕಿಂಗ್ ಮಾಡಬೇಕಂತ ಇದ್ದೀನಿ. ಇವತ್ತು ಕುಕ್ಕಿಂಗು ಸ್ವಲ್ಪ ಸ್ಟಾರ್ಟರ್ಸು ಮತ್ತು ಈ ಥರ ಮಾಡೋಣ ಅಂತ ಇದ್ದೀನಿ. ಮಾಮೂಲಿ ಎಲ್ಲ ತಿನ್ನೋದೇ ಸ್ಟಾರ್ಟರ್ಸು. ಹೋಗೋಣ ಫ್ರೆಂಡ್ಸ್, ಎಂಜಾಯ್ ಮಾಡೋಣ. ಹೋಗಿದ್ದೆ ಹೊಳೆಯಲ್ಲಿ, ಚಿಕ್ಕದು ಹೊಳೆ ಫ್ರೆಂಡ್ಸ್. ಅದು ಬೆಂಗಳೂರು ಹತ್ರನೇ, ಬನ್ನರ್ಘಟ್ಟ ರೋಡಿಂದ ತುಂಬ ಹತ್ರನೇ ಇದೆ, ಒಂದು 5-6 ಕಿಲೋಮೀಟ್ರ್ ಅಷ್ಟೇ ನೋಡಿ. ಫುಲ್ಲು ಫಾರೆಸ್ಟ್ ಫ್ರೆಂಡ್ಸ್. ಮೊದಲೆಲ್ಲ ಆನೆಗಳೆಲ್ಲ ಸಿಕ್ಕಾಪಟ್ಟೆ ಬರೋದಿಲ್ಲಿ. ಇವಾಗ ಫಾರೆಸ್ಟ್ ಆಫೀಸರ್ಸು, ಫಾರೆಸ್ಟ್ ವಾಚರ್ಸು, ಫಾರೆಸ್ಟ್ ಗಾರ್ಡ್ಸ್ ಎಲ್ಲ ಅವರೆಲ್ಲ ಆ ಕಡೆ ಕಳಿಸ್ಬಿಡ್ತಾರೆ ಫ್ರೆಂಡ್ಸ್. ಈ ಕಡೆ ಜಾಸ್ತಿ ಬರೋಕ್ಕೆ ಬಿಡಲ್ಲ, ಯಾಕಂದರೆ ಸಿಟಿ ಹತ್ರ ಇದೆಯಲ್ಲ, ಅದರಿಂದನೇ. ಹೋಗೋಣ ಫ್ರೆಂಡ್ಸ್, ನಾವು ಬನ್ನಿ ಹೋಗೋಣ. ನೋಡಿ ಫ್ರೆಂಡ್ಸ್, ಫಾರೆಸ್ಟ್ ಒಂದು ಸರಿ ನೋಡಿ ಫ್ರೆಂಡ್ಸ್, ಸುತ್ತಮುತ್ತ ಹೆಂಗಿದೆ ಅಂತ. ಅಲ್ಲಿ ನೋಡಿ, ಬೆಟ್ಟ ಡೌನಲ್ಲಿ ಹೋದರೆ ಅಲ್ಲೇ ಬರೋದು ಹೊಳೆ. ಸುತ್ತಲೂ ನೋಡಿ ಫ್ರೆಂಡ್ಸ್ ಹೆಂಗೈತೆ ಅಂತ. ನೈಟಂತೂ ಒಬ್ಬರೂ ಇರಲ್ಲ ಫ್ರೆಂಡ್ಸ್ ಇಲ್ಲಿ. ತುಂಬ ಲೋನ್ಲಿ ಪ್ಲೇಸು, ತುಂಬ ಸ್ಕೇರಿ ಪ್ಲೇಸ್ ಇದು. ಬನ್ನಿ ಫ್ರೆಂಡ್ಸ್, ಹೊಳೆ ಹತ್ರ ಹೋಗೋಣ. ಫ್ರೆಂಡ್ಸ್, ಇದು ಬ್ರಿಡ್ಜ್ ಹತ್ರ ಒಂದು ವಾಟರ್ ಫಾಲ್ಸ್ ಇದೆ ಅಂತ ಹೇಳಿದ್ನಲ್ಲ, ಅದನ್ನು ನೆಕ್ಸ್ಟ್ ಟೈಮ್ ಹೋಗೋಣ ಅಂತ ನಾನು ಹೇಳಿದ್ದೀನಿ ನಿಮಗೆ. ಸೊ ನೀರು ಬರ್ತಾ ಇದೆಯಾ ಇಲ್ಲ ಅಂತ ನೋಡೋಣ ಅಂತ ಹೇಳಿ ಈ ಬ್ರಿಡ್ಜ್ ಕೆಳಗಡೆ ನೋಡೋಣ ಅಂತ ಬಂದಿದ್ದೀನಿ ಫ್ರೆಂಡ್ಸ್. ನಾನು ಬ್ರಿಡ್ಜ್ ಕೆಳಗಡೆ ಹೋಗಿಲ್ಲ. ನೋಡಿ ಫ್ರೆಂಡ್ಸ್, ನೀರು ಬರ್ತಾ ಇದೆ ನೋಡಿ. ನೀರು ಎಷ್ಟು ಫಾಸ್ಟಾಗಿ ಬರ್ತಾಯಿದೆ ನೋಡಿ, ತುಂಬ ನೀರಿದೆ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಮತ್ತು ಹೊಳೆ ಹತ್ರ ಅಲ್ಲೇ ಸ್ವಲ್ಪ ದೂರನೇ ಹೊಳೆ ಇರೋದದು ನೋಡಿ. ಫುಲ್ಲು ಫಾರೆಸ್ಟು ನೋಡಿ. ಇಲ್ಲಿಂದ ನೀರು ಹೋಗಿ ಆ ಕಡೆಯಿಂದ ಬರುತ್ತೆ ಫ್ರೆಂಡ್ಸ್. ಹೋಗೋಣ. ಫೈನಲಿ ಜಾಗಕ್ಕೆ ಬಂದಿದ್ದೀವಿ ಫ್ರೆಂಡ್ಸ್. ಇಲ್ಲೇ ಹೊಳೆ ಇರೋದು ನೋಡಿ. ಸ್ಪಾಟಿಗೆ ಬಂದ್ಬಿಟ್ವಿ. ಬನ್ನಿ ಫ್ರೆಂಡ್ಸ್, ತೋರಿಸ್ತೀನಿ ನಿಮಗೆ. ಫ್ರೆಂಡ್ಸ್ ನೋಡಿ, ಬಂದ್ವಿ ಸ್ಪಾಟಿಗೆ. ಈ ಮಧ್ಯೆ ಒಂದು ದೊಡ್ಡ ಕಲ್ಲು ಹಾಕಿದ್ದು. ಇಲ್ಲಿಂದ ಅಲ್ಲಿ ದಾಟ್ಕೊಂಡು ಹೋಗಿ ಆ ಮರ ಇದೆಯಲ್ಲ ಫ್ರೆಂಡ್ಸ್, ಅಲ್ಲಿ ಆ ಮರ ಇದೆ ನೋಡಿ. ಈ ಮರ ಸೆಂಟ್ರಲ್ಲಿ ಟೆಂಟ್ ಹಾಕೋಣ ಅಂತೇಳಿ ಅಲ್ಲಿ ನೆರಳಿದೆ ನೋಡಿ ಫ್ರೆಂಡ್ಸ್. ಈ ಕಡೆ ಇಲ್ಲಿ ನೋಡಿ, ಇದಿಷ್ಟೊಂದು ನೆರಳಿದೆ. ಅದಕ್ಕೆ ಇಲ್ಲಿ ಟೆಂಟ್ ಹಾಕೋಣ ಅಂತೇಳಿ. ನೀರು ಬರ್ತಾಯಿದೆ ಇಲ್ಲಿ, ಅಲ್ಲೇ ಕುಕ್ಕಿಂಗ್ ಮಾಡ್ಬೋದು, ಎಲ್ಲ ಮಾಡ್ಬೋದು. ನೆರಳಿದೆ. ಬಿಸಿಲಲ್ಲಿ ಟೆಂಟ್ ಹಾಕಿದ್ರೆ ಕಷ್ಟ ಅಲ್ಲ ಫ್ರೆಂಡ್ಸ್. ಇವಾಗ ಇದು ದಾಟದೇ ಇರೋದು ಫ್ರೆಂಡ್ಸ್. ಇವಾಗ ಇಲ್ಲಿಂದ ನಾನು ಅದು ಕುಕ್ಕಿಂಗ್ ಸಾಮಾನೆಲ್ಲ ತೊಗೊಂಡೋಗ್ಬೇಕು. ಕಾರು ಅಲ್ಲಿ ಮೇಲ್ಗಡೆ ಐತೆ. ಇದು ನೋಡ್ಬೋದು, ಫುಲ್ಲು ಫಾರೆಸ್ಟ್ ಫ್ರೆಂಡ್ಸ್. ನೋಡಿ, ಒಬ್ಬರೂ ಇಲ್ಲ ಫ್ರೆಂಡ್ಸ್, ಯಾರೂ ಇಲ್ಲ ಇಲ್ಲಿ. ಒಳ್ಳೆ ತಣ್ಣಗೆ ಸ್ನಾನ ಮಾಡ್ಬೋದು. ಮೊದಲು ಇವಾಗ ಕಾರಿಂದ ಸಾಮಾನೆಲ್ಲ ತೊಗೊಂಬರ್ಬೇಕು ಫ್ರೆಂಡ್ಸ್. ಇವಾಗ ನೋಡಿ, ಈ ಟೆಂಟು, ಈ ಸ್ಟೂಲು, ಇವೆಲ್ಲ ಹೊಳೆ, ಇದು ನೀರು ದಾಟ್ಕೊಂಡು ಬರಬೇಕು ಆ ಕಡೆ. ಅಲ್ಲಿ ಮೇಲ್ಗಡೆ ಟೆಂಟ್ ಕ್ಯಾಂಪ್ ಹಾಕೋಕ್ಕೆ. ಈ ಮಧ್ಯದಲ್ಲಿ ಮೊನ್ನೆ ಒಂದು ದೊಡ್ಡ ಕಲ್ಲು ಹಾಕಿದ್ವಿ ಫ್ರೆಂಡ್ಸ್. ಯಾರೋ ಎತ್ತಾಕ್ಬಿಟ್ಟಿದ್ದಾರೆ. ನಡ್ಕೊಂಡು ಹೋಗೋಕ್ಕೆ ಚೆನ್ನಾಗಿತ್ತು.
ಸ್ಲಿಪ್ಪಾಗಿ ಬಿದ್ದರೆ ಫುಲ್ಲು ಟೆಂಟೆಲ್ಲೂ ಫುಲ್ಲು ಓಷ್ಟೇ ಇವತ್ತು. ಈ ಕಲ್ಲಲ್ಲಿ ಬೇರೆ ನೋಡಿ, ನೀರು ಬೇರೆ ತುಂಬ ಫಾಸ್ಟ್ ಇದೆ ನೀರು ಬೇರೆ ಸ್ವಲ್ಪ. ಇದೆಲ್ಲ ಹೆಂಗೋ ಪರವಾಗಿಲ್ಲ ಫ್ರೆಂಡ್ಸ್. ಇದು ದೊಡ್ಡದು ಇದೆಯಲ್ಲ ಮೇಯ್ನು ಟ್ರಂಕು ಅಂತಿದೆ, ಅದು ಕುಕ್ಕಿಂಗ್ ಟ್ರಂಕ್ ಅದು ನಂದು. ಅದು ತೊಗೊಂಡು ಬರೋದೇ ತುಂಬ ಇಂಪಾರ್ಟೆಂಟು. ವೆಯ್ಟ್ ಜಾಸ್ತಿ ಮತ್ತು ಟ್ರಂಕ್ ಬೇರೆ ಇದೆಯಲ್ಲ ಅದು, ಅದರಿಂದ ಹೆಂಗೋ ಇದನ್ನು ಚಿಕ್ಕದು ತೊಗೊಂಬಂದ್ಬಿಟ್ಟೆ. ಇವಾಗ ಫಸ್ಟು ಟೆಂಟ್ ಹಾಕ್ಬಿಡೋಣ ಬನ್ನಿ ಫ್ರೆಂಡ್ಸ್. ಹಾಂ ನೋಡಿ ಫ್ರೆಂಡ್ಸ್, ಈ ಲೊಕೇಶನಲ್ಲಿ ಟೆಂಟ್ ಹಾಕೋದು ಚೆನ್ನಾಗಿದೆ ಅಲ್ಲ. ಫುಲ್ಲು ಬ್ಯಾಂಬೂ ಟ್ರೀ ಎಲ್ಲ ಇದೆ, ಮಧ್ಯ ಕೆಳಗಡೆ ಹೊಳೆ ನೀರಿದೆ ನೋಡ್ಬೋದು ನೀವು. ಹೊಳೆ ಹರಿತಾ ಇದೆ ನೋಡಿ. ಇದೆಲ್ಲ ಫುಲ್ಲು ಸುತ್ತಲೂ ಫಾರೆಸ್ಟ್ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಇಲ್ಲಿ ಟೆಂಟ್ ಹಾಕೋಣ. ಫ್ರೆಂಡ್ಸ್, ಟೆಂಟ್ ರೆಡಿ ಆಯಿತು. ಎಲ್ಲ ಫಿಟ್ಟಿಂಗ್ ಎಲ್ಲ ಮಾಡಿದೆ, ಲಾಸ್ಟ್ ಟೈಮ್ ತೋರಿಸಿದ್ನಲ್ಲ ನಿಮಗೆ. ನೋಡಿ ಬ್ಯಾಂಬೂ ಟ್ರೀ ಹತ್ರ ಇದು. ಫಸ್ಟು ಟೆಂಟ್ ಹಾಕ್ಬಿಟ್ಟು ಮೊದಲು ಅದು ಒಳಗಡೆದೆಲ್ಲ ರೂಮ್ ಒಳಗಡೆ ಇರೋದೆಲ್ಲ ಜಿಪ್ ಹಾಕ್ಬಿಟ್ಟೆ ಫ್ರೆಂಡ್ಸ್. ಯಾಕಂದರೆ ಆವಾಗ ಒಳಗಡೆ ಹೋಗಿ ಸೇರ್ಕೊಂಡ್ಬಿಟ್ರೆ ಕಷ್ಟ. ಭಯ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ಇವಾಗ ಕುಕಿಂಗ್ ಬೇಕಾಗಿರೋ ನಮಗೆ ಮೇಯ್ನ್ ಟ್ರಕ್ ತೊಗೊಂಬರೋಣ ಫ್ರೆಂಡ್ಸ್. ಇದು ಮೇಯ್ನು ಕುಕ್ಕಿಂಗು ಟ್ರಂಕ್ ಇದು. ಇದರಲ್ಲೇ ವೆಸಲ್ಸು ಮತ್ತು ಕಿಚನ್ಗೆ ಯೂಸ್ ಮಾಡಬೇಕಾಗಿರೋಂಥದ್ದು ಮಸಾಲೆ ಐಟಮ್ಗಳು ಎಲ್ಲ ಇದರಲ್ಲೇ ಇರೋದು. ಇವಾಗ ಹೊಳೆ ದಾಟಬೇಕಿದ್ನ, ಬಿದ್ದರೆ ಮಾತ್ರ ಕೈ ಕಾಲು ಹಲ್ಲು ಎಲ್ಲ ಮುರ್ಕೊಳ್ಳೋದಂತೂ ಗ್ಯಾರಂಟಿ ನಾನು. ಇದು ಚಿಕ್ಕ ವಯಸ್ಸಲ್ಲಿ ಈ ಟ್ರಂಕ್ ಬಗ್ಗೆ ಒಂದು ಸ್ಟೋರಿ ಇದೆ ಫ್ರೆಂಡ್ಸ್, ನಿಮಗೆ ಹೇಳ್ತೀನಿ. ತುಂಬ ಹೆವಿ ಭಾರ ಇದೆ ಫ್ರೆಂಡ್ಸ್, ಕಲ್ಲೇ ಜರುಗ್ತಾ ಇದೆ. ಬಿದ್ದರೆ ಮಾತ್ರ ಗೋವಿಂದ. ಸದ್ಯ ಹೆಂಗೋ ಬಂದ್ಬಿಟ್ಟೆ, ಇಟ್ಬಿಟ್ಟು ಬರ್ತೀನಿ. ಆನಂದ, ಪರಮಾನಂದ. ಏನಪ್ಪ ಇದು? ಓಹೋ, ಆ ದಿಂಗಳಕ್ಕಲ್ಲ ದಿಂಗ. ಓಹೋ ಫ್ರೆಂಡ್ಸ್ ನೋಡಿ, ನೀರು ಇಲ್ಲಿಂದ ಹರ್ಕೊಂಬರ್ತಾ ಇದೆ. ಆ ಕಡೆಯಿಂದ ಫಾರೆಸ್ಟಿಂದ ಬೆಟ್ಟದಿಂದ ಹರ್ಕೊಂಬರುತ್ತೆ. ಹರ್ಕೊಂಡು ಬಂದು ನಾನಿಲ್ಲಿ ಸ್ನಾನ ಮಾಡ್ತಾಯಿದ್ದೆ, ನೋಡಿದ್ರಲ್ಲ. ನೋಡಿದ್ರ ಒಳಗಡೆ ನೋಡಿ, ಒಳಗಡೆ ನೋಡಿ ಫ್ರೆಂಡ್ಸ್, ಇದ್ರ ಒಳಗಡೆ ಹಂಗೇ ಹೋಗುತ್ತೆ ನೋಡಿ ಫ್ರೆಂಡ್ಸ್. ಇದ್ರೊಳಗಡೆ ನೀರು ಹಂಗೆ ಹರ್ಕೊಂಡು ಹೋಗುತ್ತೆ ನೋಡಿ. ಇಲ್ಲಿ ಸ್ನಾನ ಮಾಡ್ತಾಯಿದ್ದೆ ನಾನು, ಇಲ್ಲಿಂದ ಹಂಗೆ ಹರ್ಕೊಂಡು ಹೋಗುತ್ತೆ ಫುಲ್ಲು. ಬನ್ನಿ ಹೋಗೋಣ, ಹೊಟ್ಟೆ ಹಸಿತಾ ಇದೆ, ಏನಾರು ತಿನ್ನೋಣ. ಮಧ್ಯಾಹ್ನ ಬೇರೆ ಊಟ ಮಾಡಿಲ್ಲ. ಫ್ರೆಂಡ್ಸ್, ಮಾಮೂಲಿ ಇವಾಗ ಅದೇ ನಮ್ಮದು ಕುಕ್ಕಿಂಗ್ ಗೊತ್ತಲ್ಲ, ಸ್ಟಾರ್ಟಿಂಗು. ಫಸ್ಟ್ ಇವಾಗ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ. ಇದು ಹೊಸ್ದಾಗಿ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇದು ವಿಂಡ್ ಗಾರ್ಡ್ ಅಂತ ಹೇಳಿ ಬಂದ್ಬಿಟ್ಟು, ಈ ಗಾಳಿ ಬಂದರೆ ಕುಕ್ಕಿಂಗ್ ಮಾಡೋ ಟೈಮಲ್ಲಿ ತುಂಬ ಗಾಳಿ ಬರ್ತಾಯಿತ್ತು, ಗ್ಯಾಸ್ ಎಲ್ಲ ಸಿಕ್ಕಾಪಟ್ಟೆ ವೇಸ್ಟ್ ಆಗ್ತಾಯಿತ್ತು. ಅದರಿಂದನೇ ಇದು ತೊಗೊಂಡಿದ್ದೀನಿ ನಾನು ಇದನ್ನ. ಇವಾಗ ನೋಡಿ, ಬೇಗ ನೀರು ಸಿಕ್ಕಾಪಟ್ಟೆ ಬಾಯ್ಲ್ ಆಗೋಯ್ತು ಆಲ್ರೆಡಿ ನೀರು ಬಾಯ್ಲ್ ಆಗೋಯ್ತು. ಇವಾಗ ಏನು ಮಾಡೋಣ ಮಾಮೂಲಿ ಐಟಮ್ ಅಂತಂದರೆ ಸೂಪು. ಈ ಸರಿ ಸೂಪು ಯಾವ ಸೂಪ್ ಮಾಡೋಣ ಅಂತಂದರೆ, ಈ ಸರಿ ಕಾರ್ನ್ ಸೂಪ್ ಮಾಡೋಣ. ಕಾರ್ನ್ ಸೂಪ್ ಮಾಡೋದೆಲ್ಲ ಏನಿಲ್ಲ, ಹಾಕೊಂಡು ಮಿಕ್ಸ್ ಮಾಡೋದು, ಕುಡಿಯೋದು ಅಷ್ಟೇ ಫ್ರೆಂಡ್. ಕಾರ್ನ್ ಸೂಪು ಬೇಡ, ಮಾಮೂಲಿ ಟೊಮೆಟೊ ಸೂಪೇ ಕುಡಿಯೋಣ ಫ್ರೆಂಡ್ಸ್. ಈ ಸ್ಟೋರಿ ಬಗ್ಗೆ ಒಂದು ಹೇಳ್ತೀನಿ ನಿಮಗೆ ಆಮೇಲೆ, ಸ್ವಲ್ಪ ವೆಯ್ಟ್ ಮಾಡಿ. ಈ ಸೂಪ್ ಇದ್ರೂ ಇನ್ನೊಂದ್ಸರಿ ಕುಡ್ಕೊಬೋದು ಫ್ರೆಂಡ್ಸ್ ಆಮೇಲಿಂದ ಸಾಯಂಕಾಲ. ಸರಿ, ಇನ್ನೊಂದು ಸ್ವಲ್ಪ ಬಿಸಿ ಮಾಡೋಣ. ಬಿಸಿ ಆಯ್ತು. ಇದಾಗಿದ್ದು ಸ್ವಲ್ಪ ಹೊತ್ತಿಗೆ ಸ್ಯಾಂಡ್ವಿಚ್ ತಿನ್ನೋಣ ಫ್ರೆಂಡ್. ನೋಡಿದ್ದು ವಿಂಡ್ ಗಾರ್ಡ್ ಬಂದ್ಬಿಟ್ಟು ಸ್ಟವ್ಗೆ ಬಂದ್ಬಿಟ್ಟು ಸುಮ್ಮನೆ ಗ್ಯಾಸ್ ಸಿಲಿಂಡರ್ಲ್ಲ ವೇಸ್ಟ್ ಆಗ್ತಾಯಿತ್ತು ಫ್ರೆಂಡ್ಸ್. ಇದು ಅಮೆಝಾನಲ್ಲಿ ಸಿಕ್ಕುತ್ತೆ, 500 ರೂಪೀಸ್ ಅಷ್ಟೇ ಫ್ರೆಂಡ್ಸ್. ಇದು ಉಂಡಿ ಇದೆಯಲ್ಲ, ಇದ್ರದ್ದೊಂದು ಕತೆ ಹೇಳ್ತೀನಿ ನಿಮಗೆ. ಇದು ಏನು ಗೊತ್ತಾ ಫ್ರೆಂಡ್ಸ್, ಇದು ನಮ್ಮ ತಾಯಿ ಈ ಸೂಟ್ ಕೇಸ್ ಇದೆಯಲ್ಲ, ಈ ಸೂಟ್ ಕೇಸು ನಮ್ಮ ತಾಯಿದು
ಸೂಟ್ ಕೇಸ್ ಇದೆ. ಆ್ಯಕ್ಚುಲಿ ಇದರಲ್ಲಿ ಮೇಯ್ನ್ ಇಂಪಾರ್ಟೆಂಟ್ ಥಿಂಗ್ಸು ಎಲ್ಲ ಡಾಕ್ಯುಮೆಂಟ್ಸ್ಗಳು, ಆಮೇಲೆ ದುಡ್ಡು, ಆಮೇಲೆ ಸ್ವಲ್ಪ ಅದಿದು ಸಿಲ್ವರ್ ಅದಿದು ಜ್ಯುವೆಲ್ರೀಸ್ ಎಲ್ಲ ಬಂದ್ಬಿಟ್ಟು ಇದರಲ್ಲೇ ಇಡೋರು ಫ್ರೆಂಡ್ಸ್. ಇದರಲ್ಲಿ ಇದನ್ನು ಏನು ಮಾಡೋರು, ಲಾಕ್ ಮಾಡಿಬಿಟ್ಟು ಮಂಚದ ಕೆಳಗಡೆ ಇರೋದು. ಆ ಮಂಚದ ಮೇಲೆ ನಮ್ಮ ಡ್ಯಾಡಿ ಮಲ್ಕೊಳ್ಳೋರು, ಸಿಂಗಲ್ ಮಂಚ ಅದು. ಕೆಳಗಡೆ ನಾವೆಲ್ಲ ಮಲ್ಕೊಳ್ತಾ ಇದ್ವಿ, ಇದರಲ್ಲಿ ಇಡ್ತಾಯಿದ್ರು. ಆಯಿತಾ, ಇದೆಲ್ಲ ಅಡ್ವಾಂಟೇಜ್ ತೊಗೊಂಬಿಡಿ. ಆಮೇಲೆ ನಾನು ಏನು ಹೇಳಿದೆ ಅಂತ ಹೇಳಿ ಆಮೇಲೆ ನನ್ನನ್ನು ರೇಗಿಸ್ಬೇಡಿ ನೀವು. ನೋಡಿ ಫುಲ್ ಕುದೀತಿದ್ದು. ಇದು ಏನಂತಂದರೆ ಫ್ರೆಂಡ್ಸ್, ಹೇಳ್ತೀನಿ ಒಂದು ನಿಮಿಷ. ಇಲ್ಲಿ ಒಂದು ಲಾಕ್ ಹಾಕ್ಬಿಟ್ಟು ನಮ್ಮ ತಾಯಿ ಯಾವಾಗಲೂ ಇಟ್ಟಿರೋರು. ಚಿಕ್ಕ ವಯಸ್ಸಲ್ಲಿ ಗೊತ್ತಲ್ಲ ನಮಗೆ, ಅದು ಇದು ತಿಂಡಿ ತಿನ್ನಬೇಕಂತ ಆಸೆ ಇರುತ್ತೆ, ಏನಾರ ತಿನ್ನಬೇಕಂತ ಆಸೆ ಇರುತ್ತಲ್ಲ, ದುಡ್ಡಿರಲ್ಲ ಏನಿರಲ್ಲ. ನಮ್ಮ ತಾಯಿ ಒಂದು ಸರಿ ಎಲ್ಲೋ ಹೋಗಿದ್ರು, ಮದುವೆಗೂ ಎಲ್ಲೋ ಹೋಗಿದ್ರು ಫ್ರೆಂಡ್ಸ್. ಆವಾಗ ಅವರು ತಾಳಿಲಿ ಇದೆಯಲ್ಲ, ತಾಳಿಲಿ ಯಾವಾಗಲೂ ಕೀನ ಹಾಕ್ಕೊಂಡು ಹೋಗ್ಬಿಡೋರು. ಅವರು ಬೀಗ ಹಾಕ್ಬಿಟ್ಟು ಕೀನ ತೊಗೊಂಡು ಹೋಗ್ಬಿಡೋರು. ಒಂದಿನ ನಾನು ಹಿಂಗೆ ಮನೇಲಿದ್ದೆ, ಬೀಗ ನೋಡಿದೆ, ಏನಪ್ಪ ಮಾಡೋದು, ಇದನ್ನ ಹೊಡೆದಾಕ್ಬಿಟ್ರೆ ನನ್ನ ಸಾಯಿಸಾಕ್ಬಿಡ್ತಾರೆ, ಏನೋ ಒಂದು ಮಾಡಬೇಕಲ್ಲ ಇದಕ್ಕೆ ಅಂತ ಅಂದ್ಕೊಳ್ತಾ ಇದ್ದಾಗ ಯಾಕೆ ಒಂದು ಸರಿ ಪಿನ್ ಹಾಕ್ಬಿಟ್ಟು ಒಂದು ಸರಿ ಟ್ರೈ ಮಾಡೋಣ, ಏನಾರು ಓಪನ್ ಆದರೆ ನನ್ನ ಲಕ್ಕು ಚೆನ್ನಾಗಿರುತ್ತೆ ಅಂತ ಹೇಳಿ ಏನು ಮಾಡಿದೆ ಫ್ರೆಂಡ್ಸ್. ಚಿಕ್ಕ ವಯಸ್ಸಲ್ಲಿದ್ದಾಗ ಜಸ್ಟ್ ಹಿಂಗೆ ಪಿನ್ ಹಾಕ್ಬಿಟ್ಟು ಟಮಕ್ಕಂತ ಓಪನ್ ಆಗೋಯ್ತು ಫ್ರೆಂಡ್ಸ್. ಅಯ್ಯೋ ಅದೃಷ್ಟ ಹಂಗೆ ಉಕ್ಕಿಬಿಡ್ತು ಫ್ರೆಂಡ್ಸ್. ಹಂಗೆ ಅಯ್ಯೋ ಯಾಕೆ ಹೇಳ್ತೀರಾ ಫ್ರೆಂಡ್ಸ್. ಆಮೇಲೆ ಅದರಲ್ಲೊಂದು ಖಜಾನ ಫ್ರೆಂಡ್ಸ್. ಅದರಲ್ಲಿ ಆ ಖಜಾನ ಇದು ಸಿಂಹ ಉಂಡಿ. ಇದು ನೋಡಿ, ಇದು ಸಿಂಹ ಉಂಡಿ. ಇದರಲ್ಲಿ ನಂಬರ್ಸು. ಈ ನಂಬರ್ಸ್ನ ನಮ್ಮ ತಾಯಿ ಏನು ಮಾಡೋರು, ಎಲ್ಲ ನಂಬರ್ಸು ಕ್ಲೀನಾಗಿ ಎಲ್ಲ ಇಟ್ಟು ಲಾಕ್ ಮಾಡಿ ಇಟ್ಟಿರೋರು. ಇದನ್ನ ನಮ್ಮ ತಾಯಿ ಏನಂತಂದರೆ, ಅವರು ವಿಲೇಜಿಂದ ಬಂದಿರೋದು, ಅಷ್ಟೊಂದು ಬುದ್ಧಿ ಇಲ್ಲ ಅವ್ರಿಗೆ. ನಾವು ಕಳ್ಳರು, ನಮಗೆ ಅತಿ ಬುದ್ಧಿ. ಈ ನಂಬರ್ಸ್ 3 ರೆಡ್ಡು ವೈಟು ಬ್ಲೂ ಇದೆಯಲ್ಲ, ಇದರಲ್ಲಿ ನಂಬರ್ಸ್ ಇರ್ತಾಯಿತ್ತು ಫ್ರೆಂಡ್ಸ್. ಇದ್ರ ಕೆಳಗಡೆ ಗ್ರೂ ಕಾಣುತ್ತೆ ಫ್ರೆಂಡ್ಸ್. ಈ ಗ್ರೂ ಹಿಂಗೆ ನೋಡಿದ್ರೆ, ನಾವು ಹಿಂಗೆ ತಿರ್ಗಿಸಿದ್ರೆ ಆ ಗ್ರೂ ಕ್ಲೀನಾಗಿ ಸೆಟ್ಟಿಂಗ್ ಆಗಬೇಕು ಅಷ್ಟೇ. ಸೆಟ್ಟಿಂಗ್ ಆದಾಗ ಇದು ಕ್ಲೀನಾಗಿ ಕೈಗೆ ಬಂದ್ಬಿಡೋದು. ನೋಟ್ ಕದೀತಾ ಇರಲಿಲ್ಲ, ಚಿಲ್ಲರೆ ಕಾಯಿನ್ಗಳು ಎತ್ಕೊಂಡ್ಬಿಡ್ತಾ ಇದೆ ಫ್ರೆಂಡ್ಸ್. ಎತ್ಕೊಂಡ್ಬಿಟ್ಟು ಫುಲ್ಲು ಲಾಕ್ ಮಾಡಿ ತಿರುಗಿಸ್ಬಿಟ್ಟಿದ್ನ ಇದರಲ್ಲಿ ಇಟ್ಬಿಡ್ತಾ ಇದ್ದೆ. ಇದನ್ನು ಮುಚ್ಚಿಬಿಡ್ತಾ ಇದ್ದೆ, ಬೀಗ ಹಾಕ್ಬಿಡ್ತಾ ಇದ್ದೆ ಫ್ರೆಂಡ್ಸ್. ಹಂಗೇ ಕದೀತಾ ಇದ್ದೆ. ಆಮೇಲೆ ಇನ್ನೊಂದು ಏನಾಯಿತು ಫ್ರೆಂಡ್ಸ್, ಒಂದು ನಿಮಿಷ ಸ್ಪೂನ್ ತೊಗೊಳ್ತೀನಿ. ಆಮೇಲೆ ಏನಾಯಿತು ಫ್ರೆಂಡ್ಸ್, ನಮ್ಮ ಇಲ್ಲಿ ಸ್ವಲ್ಪ ದುಡ್ಡು ಸ್ವಲ್ಪ ಎಕ್ಸಾಸ್ಟ್ ಹಾಕೋಕ್ಕೆ ಸ್ಟಾರ್ಟ್ ಆಯಿತು. ಆಮೇಲೆ ಕಮ್ಮಿ ಆಗ್ತಾ ಬಂತಿದ್ದು. ಆವಾಗ ನಾನೇನು ಮಾಡಿದೆ ಫ್ರೆಂಡ್ಸ್, ಸ್ವಲ್ಪ ಮೇಜರ್ ದೊಡ್ಡದಾಗಿ ನೋಡೋಣ ಅಂದ್ಕೊಂಡು ನಮ್ಮ ತಂದೆ ಬೀರೋ ಇದೆ ಫ್ರೆಂಡ್ಸ್, ಒಂದು ದೊಡ್ಡ ಗಾಡ್ರೇಜ್ ಬೀರೋ. ಆ ಸೆಂಟ್ರಲ್ಲಿ ಬಂದ್ಬಿಟ್ಟು ಅವರು ಒಂದು ವುಡನ್ ಬಾಕ್ಸಲ್ಲಿ ಬಂದ್ಬಿಟ್ಟು ದುಡ್ಡು ಹಾಕ್ತಾಯಿದ್ರು ಫ್ರೆಂಡ್ಸ್. ಅವರು ಹಾಕಿ ಹಿಂಗೆ ಹೋಗೋರು, ಕೀ ಎಲ್ಲ ಇಡೋರು. ನಾನು ಹೆಂಗೋ ಕೀನ ಪತ್ತೆ ಮಾಡಿಬಿಟ್ಟೆ. ಆ ವುಡನ್ ಬಾಕ್ಸ್ನ ಹಿಂಗೆ ಉಲ್ಟಾ ಮಾಡಿಬಿಟ್ಟು ಪಿನ್ ಹಾಕ್ಬಿಟ್ಟು ಹಿಂಗೆ ನೋಟೆಲ್ಲ ಎಳ್ಕೊಂಡ್ಬಿಡ್ತಾಯಿದ್ದೆ ಫ್ರೆಂಡ್ಸ್. ನಮ್ಮ ಡ್ಯಾಡಿ ಮೇಲಿಂದ ಹಾಕೋದು, ನಾನು ತಿರ್ಗಿಸೋದು, ಹಿಂಗೆ ಕೆಳಗಡೆಯಿಂದ ಎಳ್ಕೊಳ್ಳೋದು ಫ್ರೆಂಡ್ಸ್. ಸರಿ ಒಂದಿನ ಏನೋ ಆಯಿತು, ಏನೋ ಪ್ರಾಬ್ಲಮ್ ಬಂತು ನಮ್ಮ ಡ್ಯಾಡಿಗೆ, ಫೈನಾನ್ಷಿಯಲ್ದು ಏನೋ ಬೇಕಾಗಿತ್ತು ಅರ್ಜೆಂಟ್ ದುಡ್ಡು ಅಂತ ಹೇಳಿ ಆ ಉಂಡಿನ ಓಪನ್ ಮಾಡಿದ್ರು ಫ್ರೆಂಡ್ಸ್. ನನ್ನ ಅದೃಷ್ಟ ಎಲ್ಲ ಹೋಯ್ತು ಫ್ರೆಂಡ್ಸ್. ಓಪನ್ ಮಾಡಿದ್ರು, ₹1 ನೋಟಿಲ್ಲ ಫ್ರೆಂಡ್ಸ್. ಎಲ್ಲ ಕಾಯಿನ್ಗಳು, 2-3 ಕಾಯಿನ್ಗಳು ಅಷ್ಟೇ. ಅವ್ರಿಗೆ ಗೊತ್ತು ಇಲ್ಲಿ ದೊಡ್ಡ ಎಮ್ಮು ನಾನೇ ಅಂತ. ತಪ್ಪು ತಿಳ್ಕೊಂಬಿಡಿ, ದೊಡ್ಡ ಮಿಂಡ್ರಿ ನಾನೇ ಅಂತ. ಆಮೇಲಿಂದ ಅಲ್ಲಿ ಪಕ್ಕದ ಮನೇಲಿ ಹೋಗಿ TV ನೋಡ್ತಾ ಇದ್ದೆ. ನನ್ನ ಮಗನ ಕರ್ಕೊಂಬ ಅಂತಂದ್ರು ನಮ್ಮಪ್ಪ. ಆಮೇಲೆ ನಮ್ಮ ತಾಯಿ, ನಮ್ಮ ತಂಗಿ ಎಲ್ಲ ಸೇರಿ ನಮ್ಮ ಡ್ಯಾಡಿನ ಹೆಂಗೋ ಕೈಯೋ ಕಾಲು ಬಿದ್ದು ಕಾಪಾಡಿದ್ರು ಫ್ರೆಂಡ್ಸ್. ಅವತ್ತು ಹೆಂಗೋ ಬಚಾವ್ ಫ್ರೆಂಡ್ಸ್, ನಮ್ಮ ಡ್ಯಾಡಿ ಹತ್ರ ಬಚಾವ್ ಅವತ್ತು. ಇನ್ನೊಂದು ದಿನ ತಗ್ಲಾಕೊಟ್ಟೆ ಫ್ರೆಂಡ್ಸ್, ಬೆಂಡ್ ಎತ್ಬಿಟ್ರು. ಯಾವಾಗ ಗೊತ್ತಾ, ನಮ್ಮ ತಾಯಿ ಊಟಿಗೆ ಹೋಗಿದ್ರು ಫ್ರೆಂಡ್ಸ್. ಊಟಿಗೆ ಹೋದಾಗ ಏನಾಯಿತು, ನಮ್ಮ ಡ್ಯಾಡಿ ಆಟಾಡೋಕ್ಕೆ ಹೋಗ್ತಾ ಇದ್ದೆ ನಾನು ಯಾವಾಗ್ಲೂ ಹೊರಗಡೆ. ಆವಾಗ ನಮ್ಮ ಡ್ಯಾಡಿ ಏನು ಮಾಡಿದ್ರು, ಸ್ನಾನಕ್ಕೆ ಹೋಗಿದ್ರು. ಸೋಪ್ ಇರಲಿಲ್ಲ, ನೋಡಲಿಲ್ಲ ಅವರು. ಹಂಗೆ ಸ್ನಾನದಲ್ಲಿ ಕೂತವ್ರೆ. ನನಗೆ ಹೇಳ್ಬಿಟ್ಟು ಟವಲ್ ಹಾಕೊಂಬಂದು ದುಡ್ಡು ಕೊಟ್ಬಿಟ್ಟು ಹೋಗೋ ಸೋಪ್ ತೊಗೊಂಬರು, ಲೈಫ್ ಬಾಯ್. ಅವಾಗೆಲ್ಲ ಲೈಫ್ ಬಾಯ್ ಜಾಸ್ತಿ ತೊಗೊಂಬಾರೋ ಅಂತ ಕಳಿಸಿದ್ರು ಫ್ರೆಂಡ್ಸ್. ನಾನು ಅಲ್ಲೆಲ್ಲೋ ದೇವಸ್ಥಾನದಲ್ಲಿ ಪ್ರಸಾದ ಕೊಡ್ತಾವ್ರೆ ಅಲ್ಲಿ ಇಲ್ಲಿ ಅಂದ್ಕೊಂಡು ಹುಡುಗರ ಜೊತೆ ಆಟ ಆಡ್ಕೊಂಡಿದ್ದೀನಿ ಫ್ರೆಂಡ್ಸ್. ನಮ್ಮ ತಂದೆ ಡ್ರೆಸ್ ಹಾಕೊಂಡು ಬಂದರು ಫ್ರೆಂಡ್ಸ್. ಅಲ್ಲಿ ದೇವಸ್ಥಾನದಿಂದ ಮನೆವರೆಗೂ ಫ್ರೆಂಡ್ಸ್ ಹಸು ಗುಡಿಯೆಲ್ಲ ಹಂಗೆ ಹೊಡ್ಕೊಂಬಂದರು ಫ್ರೆಂಡ್ಸ್.
ಇಲ್ಲಲ್ಲ ಬರೇ ಬೆನ್ನೆಲ್ಲ ಇಲ್ಲಲ್ಲ ಬರೇ ಅಮ್ಮ ಅಂದರೆ ಅಮ್ಮ ಊಟಿಲಿ ತಿನ್ನೋ ನನ್ನ ಮಗನೇ ಅಂತ ಹೊಡೆದ್ರು ಅದೇ ಉಂಡಿದ್ದು ಬ್ಯಾಲೆನ್ಸ್ ಇತ್ತಲ್ಲ ಏಟು ಎಲ್ಲ ವಜಾ ಮಾಡಿದ್ರು ಫ್ರೆಂಡ್ಸ್, ಎಲ್ಲ ಡಬಲ್ ತ್ರಿಬಲ್ ಆಗಿ ವಜಾ ಮಾಡಿದ್ರು. ದಯವಿಟ್ಟು ಕಳ್ತನ ಮಾಡಬೇಡಿ, ನನ್ನಂಗೆ ಆಗ್ಬೇಡ್ರಿ. ಸೂಪ್ ಕುಡೀರಿ, ಬರ್ತೀರಾ? ನೆಕ್ಸ್ಟು ಸ್ಯಾಂಡ್ವಿಚ್ ಮಾಡೋಣ. ಇದೆಲ್ಲ ಒಂದು ಜಸ್ಟು ಸ್ಮಾಲ್ ಇನ್ಸಿಡೆಂಟ್ ಫ್ರೆಂಡ್ಸ್, ನನ್ನ ಲೈಫಲ್ಲಿ ನಡೆದಿದ್ದು. ಜಸ್ಟ್ ಶೇರ್ ಮಾಡ್ತಾಯಿದ್ದೀನಿ ಅಷ್ಟೇ. ಎಲ್ಲರೂ ಚಿಕ್ಕ ವಯಸ್ಸಲ್ಲಿ ಮಾಡ್ದಿರೋದೆಲ್ಲ ಮಾಡ್ತಾರೆ. ಅವಾಗೆಲ್ಲ ನಿಮ್ಮಂಗೆಲ್ಲ ನಮಗೆ ಮೊಬೈಲ್ ಗಿಬ್ಬಲ್ ಅವೆಲ್ಲ ಏನಿರಲಿಲ್ಲ. ಗೋಲಿ ಬಚ್ಚ ಮರ್ಕೋತಿ ಅವು ಇವು ಆಡ್ತಾಯಿದ್ವಿ. ಸೂಪ್ ಕುಡಿಯೋಣ ಫ್ರೆಂಡ್ಸ್ ಸ್ವಲ್ಪ. ಎನರ್ಜಿ. ಫ್ರೆಂಡ್ಸ್, ಯಾಕೋ ನೋಡೋ ರೀತಿ ಸರಿ ಇರಲಿಲ್ಲ ನಿಮ್ದೆಲ್ಲ, ಅದಕ್ಕೆ ಶಾರ್ಟ್ಸ್ ಹಾಕೊಂಬಿಟ್ಟೆ ಫ್ರೆಂಡ್ಸ್. ಜಸ್ಟ್ ಜೋಕಿಂಗ್. ಫ್ರೆಂಡ್ಸ್, ಇವಾಗ ಸ್ಯಾಂಡ್ವಿಚ್ ಮಾಡ್ತಾಯಿದ್ದೀನಿ. ತವಾ ಇದು ಡಿಮಾರ್ಟಲ್ಲೇ ತೊಗೊಂಡಿದ್ದು ತವಾ. ಇವಾಗ ಬ್ರೆಡ್ ತಂದಿದ್ದೀನಿ, ಬ್ರೆಡ್ ಇದೆ, ಮತ್ತು ಇಲ್ಲಿ ಇದು ಚೀಸ್, ಇದು ಆನಿಯನು, ಕುಕುಂಬರು, ಟೊಮ್ಯಾಟೊ. ಓಕೆನಾ? ಅದಾದಮೇಲೆ ಮಯೋನೀಸ್ನೂ ಇದೆ ಫ್ರೆಂಡ್ಸ್. ನೋಡಿ, ಮಯೋನೀಸ್ ಇದೆ, ಟೊಮೆಟೊ ಸಾಸ್ನೂ ಇದೆ ಫ್ರೆಂಡ್ಸ್. ಟೊಮೆಟೊ ಕೆಚಪ್ಪೂ ಇದೆ. ಸೊ ಎಲ್ಲ ಹಾಕಿ ಮಾಡೋಣ. ಇವಾಗ ಸ್ಟಾರ್ಟ್ ಮಾಡೋಣ. ಏನಪ್ಪ ಇವನು ಎಲ್ಲ ಸ್ಪೆಕ್ಸ್ ಹಾಕ್ಕೊಂಡೆ ಏನೋ ಮಾಡ್ತಾವನೆ ಅಂತ ಎಲ್ಲ ಏನೋ ಬೈಕೊಂಬಿಡಿ. ಸ್ಟೈಲ್ ಆಗಿರಲಿ ಅಂತ ಫ್ರೆಂಡ್ಸ್. ಡೂ ಐ ಲುಕ್ ಸ್ಟೈಲಿಶ್? ಚೆನ್ನಾಗಿದ್ದೀನಾ? ಏನು ಬೈಕೊಳ್ತಾ ಇದ್ದೀರೋ ಗೊತ್ತಿಲ್ಲ. ಸರಿ, ಇವಾಗ ಸ್ಯಾಂಡ್ವಿಚ್ ಮಾಡೋಣ. ಓ, ಬಟರ್ ತರದೆ ಮರ್ತೋಗ್ಬಿಟ್ಟೆ. ಇಟ್ಸ್ ಓಕೆ, ವಿಲ್ ಮ್ಯಾನೇಜ್. ಇವಾಗ ತವಾನ ಬಿಸಿ ಮಾಡೋಣ. ಓಕೆ, ತವಾ ಬಿಸಿ ಆಗ್ತಾಯಿದೆ. ಅಷ್ಟರಲ್ಲಿ ಸ್ವಲ್ಪ ಸೌತೆಕಾಯಿನ ಪೀಲ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಇದು ಎಷ್ಟು ಯೂಸ್ಫುಲ್ ನೋಡಿ ಫ್ರೆಂಡ್ಸ್. ಇದು ವಿಂಡ್ ಗಾರ್ಡ್ ಬಂದ್ಬಿಟ್ಟು ಆ್ಯಕ್ಚುಲಿ ಚಿಕನ್ ಮ್ಯಾರಿನೇಟ್ ಮಾಡಬೇಕಾಗಿತ್ತು. ಎಲ್ಲ ಒಂದು ಕಡೆ ಇಟ್ಕೊಳ್ಳೋಣ ಗಲೀಜೆಲ್ಲ. ಸೊ ಪೀಲರು, ಸೊ ಕುಕುಂಬರ್ ಪೀಲ್ ಮಾಡಾಯಿತು. ಈ ಡರ್ಟಿ ಥಿಂಗ್ಸ್ and all will keep it in one place, okay? So nature, we shouldn't make it dirty. So now ಬ್ರೆಡ್ಡನ್ನು ತಿರ್ಸೋಣ ಸ್ವಲ್ಪ. ಓಹೋ, ಏನಪ್ಪ ಹಂಗೆ ಬಿಸಿ ಆಗ್ತಾಯಿದೆ? ಟಕ್ ಅಂತ ಬಿಸಿ ಆಗ್ತಾಯಿದೆ ಬೇಗ. ಇವಾಗ ಈರುಳ್ಳಿ ಸ್ಲೈಸ್ ಮಾಡ್ಕೊಳ್ಳೋಣ. ಸಾಕು, ಈರುಳ್ಳಿ ಜಾಸ್ತಿ ತಿನ್ನಬಾರ್ದು, ವಯಸ್ಸಾಯಿತು. ಟೊಮೊಟೊ, ಕೆಳಗಡೆ ಓಡಾಟೋಯ್ತು ಒಂದು ಪೀಸು, ಆದರೆ ಎತ್ಕೊಂಡು ತಿಂತೀನಿ ಫ್ರೆಂಡ್ಸ್. ಸೀದೋಯ್ತು ಬ್ರೆಡ್ಡು. ಯಾರು ಒಬ್ರಾರು ಸಿಕ್ಕೋರು ಏನಾರ ಕರೆದ್ಬಿಟ್ಟು ಏನಾರು ಸ್ಯಾಂಡ್ವಿಚ್ ಮಾಡಿಕೊಡೋಣ ಅಂದರೆ ಯಾರು ಕಾಣ್ತಾನೆ ಇಲ್ಲ ಇಲ್ಲಿ. ಸೊ ಇವಾಗ ಪ್ಲೇಟ್ ತೊಗೊಳ್ಳೋಣ ಫ್ರೆಂಡ್ಸ್. ಪ್ಲೇಟ್ ತೊಗೊಂಡು ಇವಾಗ ಆ್ಯಕ್ಚುಲಿ ಇದಕ್ಕೆ ಇನ್ನು ಪುದೀನ ಚಟ್ನಿ ಅವೆಲ್ಲ ಬೇಕಾಗುತ್ತೆ. ಸೊ ಸಾಲ್ಟು ಸ್ವಲ್ಪ ಬೇಕಾಗುತ್ತೆ. ಸಾಲ್ಟು ಎಲ್ಲಿದೆ ಬಾಕ್ಸು? ಓಕೆ, ನಾವು ಏನು ಮಾಡೋಣ, ಈರುಳ್ಳಿ ಹಾಕೋಣ. ಈರುಳ್ಳಿ, ಟೊಮೆಟೊ, pronunciation is different friends. You know, they call tomato ಏನೇನೋ ಅಂತಾರೆ. ಓಹೋ, ಇದ್ರ ಮೇಲೆ
ಚೀಸ್. ಈಗ ಚೀಸ್ ಹಾಕೋಕೆ ಮುಂಚೆ ಸ್ವಲ್ಪ ಸಾಲ್ಟ್ ಹಾಕ್ಬಿಡೋಣ ಫ್ರೆಂಡ್ಸ್. ಸಾಲ್ಟ್ ಹಾಕಿಲ್ಲ ಅಂದರೆ ಟೇಸ್ಟೇ ಇರಲ್ಲ. ಪೆಪ್ಪರು ಹಾಕ್ಬೋದು. ಓಕೆ, ಸಾಲ್ಟ್ ಹಾಕಿದೆ. ಇವಾಗ ಸ್ವಲ್ಪ ಮಯೋನೀಸ್ ಹಾಕೋಣ ಫ್ರೆಂಡ್ಸ್. ಮಯೋನೀಸ್ ಪೌಡ್ರ ಮಚ್ಚ. ಸಾಫ್ಟ್ ಡ್ರಿಂಕ್ಸ್ ಒಂದೇ ಒಂದಿಲ್ಲ ಅಷ್ಟೇ, ಇನ್ನೇನಿಲ್ಲ, ಬೇರೆ ಎಲ್ಲ ಐತೆ. ಚೀಸು. ಫ್ರೆಂಡ್ಸ್, ಸ್ಯಾಂಡ್ವಿಚ್ ರೆಡಿ. ಮಚ್ಚ ರೆಡಿ. ತಿನ್ನೋಣ ಫ್ರೆಂಡ್ಸ್? ಸಾರಿ ಫ್ರೆಂಡ್ಸ್, ಬಿಟ್ಟು ತಿಂತಾ ಇದ್ದೀನಿ, ದಯವಿಟ್ಟು ಬೇಜಾರು ಮಾಡ್ಕೊಂಬೇಡಿ. ಕಣ್ಣು ಮುಚ್ಕೊಳ್ಳಿ, ಹೊಟ್ಟೆ ನೋವು ಬರುತ್ತೆ ನನಗೆ. ಜಸ್ಟ್ ಜೋಕಿಂಗ್. ನೋಡೋಣ. ಆಹಾ, ಸ್ವರ್ಗ. ವಾಹ್, ಇಲ್ಲೇ ಸ್ವರ್ಗ, ಇಲ್ಲೇ ನರ್ಕ, ಮೇಲೆ ಎಲ್ಲ ಸುಳ್ಳು. वाह, क्या बात है, खत्म. ಫ್ರೆಂಡ್ಸ್, ಇವಾಗ ಸ್ಯಾಂಡ್ವಿಚ್ ತಿಂದಾಯಿತು ಫ್ರೆಂಡ್ಸ್. ಇವಾಗ ಕುಕ್ಕಿಂಗ್ ಮಾಡ್ತಾ ಇಲ್ಲ. ಇವಾಗ ನೋಡಿ ಫ್ರೆಂಡ್ಸ್, ಈ ಚಿಕನ್ನು ಕಬಾಬ್ ಮಾಡೋಣ ಅಂತ ಫ್ರೆಂಡ್ಸ್. ಇವಾಗ ಸೊ ಚಿಕನ್ ಎಲ್ಲ ವಾಶ್ ಆಗಿದೆ. ಇವಾಗ ಮ್ಯಾರಿನೇಟ್ ಮಾಡೋಣ ಫ್ರೆಂಡ್ಸ್. ಚಿಕನ್ ಎಲ್ಲ ಮಸಾಲೆ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಇಡೋಣ. ಸೊ ಮ್ಯಾರಿನೇಟ್ ಆಗಲಿ ಅದು. ಸೊ ಫಸ್ಟು ಇದಕ್ಕೆ ಏನು ಮಾಡೋಣ ನಾವು ಅಂತಂದರೆ, ಸಾಲ್ಟಿಂದ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಸ್ವಲ್ಪ ಸಾಲ್ಟ್ ಹಾಕೋಣ. ಇನ್ನು ಸ್ವಲ್ಪ ಬೇಕಾಗತ್ತೆ ಸಾಲ್ಟ್, ಇನ್ನು ಸ್ವಲ್ಪ ಹಾಕೋಣ. ಸಾಲ್ಟ್ ಆಯಿತಾ? ನೋಡಿ, ಇದೆಲ್ಲ ಡಿಮಾರ್ಟಿಂದ ಚಿಕ್ಕ ಚಿಕ್ಕ ಬಾಕ್ಸ್ಗಳು ತೊಗೊಂಡಿದ್ದು. ಸೆಕೆಂಡು ಟರ್ಮರಿಕ್ ಪೌಡ್ರು ಒಂದು ಅರ್ಧ kg ಇದೆ, ಅದಕ್ಕೆ 1/4 ಚಮಚ ಹಾಕ್ಕೊಂಡಿದ್ದೀನಿ. ಚಿಲ್ಲಿ ಪೌಡ್ರು ಫ್ರೆಂಡ್ಸ್, ಚಿಲ್ಲಿ ಪೌಡ್ರು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತಾ ಇದ್ದೀನಿ. ಹತ್ತತ್ರ 1 ಚಮಚವರೆಗೆ ಹಾಕಿದ್ದೀನಿ ಫ್ರೆಂಡ್ಸ್. ಆಮೇಲೆ ಇದು ಧನಿಯಾ ಪೌಡ್ರು ಫ್ರೆಂಡ್ಸ್. ಧನಿಯಾ ಪೌಡ್ರು ಒಂದಷ್ಟು ಹಾಕ್ಕೊಂಡಿದ್ದೀನಿ, ಒಂದು 1/4 ಚಮಚ ಹಾಕ್ಕೊಂಡಿದ್ದೀನಿ ಸಾಕು. ಆಮೇಲೆ ಪೆಪ್ಪರ್ ಪೌಡ್ರು ಫ್ರೆಂಡ್ಸ್. ಪೆಪ್ಪರ್ ಪೌಡ್ರು ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಜಾಸ್ತಿ ಬೇಡ. ಮತ್ತು ಗರಂ ಮಸಾಲೆ ಫ್ರೆಂಡ್ಸ್. ಇವಾಗ ಗರಂ ಮಸಾಲೆ ಒಂದಷ್ಟು ಹಾಕ್ಕೊಂಡಿದ್ದೀನಿ, ಇನ್ನೂ ಸ್ವಲ್ಪ ಹಾಕ್ಕೊಳ್ಳೋಣ, ಚೆನ್ನಾಗಿರುತ್ತೆ. ಆಯಿತಾ? ಗರಂ ಮಸಾಲೆ ಹಾಕ್ಕೊಂಡೆ ಫ್ರೆಂಡ್ಸ್. ಇವಾಗ ಏನು ಮಾಡೋಣ, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಜಿಂಜರ್ ಗಾರ್ಲಿಕ್ ಪೇಸ್ಟು, ಆಮೇಲಿಂದ ನಿಂಬೆಹಣ್ಣು ತುಂಬ ಇಂಪಾರ್ಟೆಂಟ್ ಇದಕ್ಕೆ. ಒಂದೂವರೆ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಸೊ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆಯಿತು. ನೆಕ್ಸ್ಟು ಫ್ರೆಂಡ್ಸ್, ಕಾರ್ನ್ ಪೌಡ್ರ್ ಇದೆ ಫ್ರೆಂಡ್ಸ್. ಇದು ಕಾರ್ನ್ ಪೌಡ್ರು ಒಂದು 2 ಚಮಚ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಇದು ದೊಡ್ಡ ಚಮಚ, ಇದು ಬಾಕ್ಸಲ್ಲಿ ಇತ್ತು. ಮತ್ತು ಇವಾಗ ಮೈದಾ ಫ್ರೆಂಡ್ಸ್, ಮೈದಾ ಹಾಕೋಣ. ಆ್ಯಕ್ಚುಲಿ ಮೊಟ್ಟೆ ಕಾರಲ್ಲಿ ಇಟ್ಬಿಟ್ಟಿದ್ದೀನಿ. ಮೊಟ್ಟೆ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಮೊಟ್ಟೆ ಕಾರಲ್ಲಿದೆ, ತಿರ್ಗಾ ಹೋಗಿ ನಾನು ನೀರೆಲ್ಲ ದಾಟ್ಕೊಂಡು ತೊಗೊಂಬರ್ಬೇಕು. ಒಂದು 3/4 ಸ್ಪೂನ್ ಹಾಕಿದ್ದೀನಿ, ಇನ್ನೂ ಸ್ವಲ್ಪ ಹಾಕೋಣ. ಆಯಿತಾ? ಸೊ ಮೈದಾ ಆಯಿತು. ಕಲರ್ ಡಬ್ಬ ಎಲ್ಲೋ ಇಟ್ಟಿದ್ದೀನಿ, ಕಲರ್ ಹಾಕಬೇಕು. ಕಲರ್ ಹಾಕಿದ್ರೆ ಕಬಾಬ್ ಅಂತ ಕಾಣುತ್ತೆ ಅದು.
ನಿಂಬೆಹಣ್ಣು ಜ್ಯೂಸ್ ಅಂತೂ ತುಂಬಾ ಇಂಪಾರ್ಟೆಂಟು ಫ್ರೆಂಡ್ಸ್. ಇದಕ್ಕೆ ಒಳ್ಳೆ ಟೇಸ್ಟ್ ಕೊಡುತ್ತೆ ನಿಂಬೆಹಣ್ಣು. ಒಳ್ಳೆ ನಿಂಬೆಹಣ್ಣು ಹಾಕಿ ಸ್ವಲ್ಪ ಮ್ಯಾರಿನೇಟ್ ಮಾಡಿ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಸ್ವಲ್ಪ ದಹಿನೂ ಹಾಕ್ತಾರೆ, ಚೆನ್ನಾಗಿರುತ್ತೆ. ಗಲೀಜೆಲ್ಲ ಒಂದು ಕಡೆ ಹಾಕ್ಬೇಕಂತ ಹೇಳಿದ್ದೀನಿ. ತಿರ್ಗಾ ಅಲ್ಲಿ ಬಿಸಾಕ್ತೀಯಾ ಮಿಸ್ಟರ್ ಶಶಿ? ಅದು ಹುಳಿ ಇದ್ದಷ್ಟು ಅದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಅಂದರೆ ಏನಂದರೆ ತುಂಬ ಬೇಜಾರು ನನಗಿವತ್ತು, ಮಾಡಿದೆಲ್ಲ ಒಬ್ಬನೇ ತಿನ್ನಬೇಕಲ್ಲ ಅಂತ, ಅದೊಂದೇ ಬೇಜಾರು ಫ್ರೆಂಡ್ಸ್. ತಿನ್ನೋಣ ಫ್ರೆಂಡ್ಸ್. ಕಲರ್ ಸಿಕ್ತು, 4-5 ಪಲ್ಟಿ ಹೊಡೆದಾದ್ಮೇಲೆ ಬಾಕ್ಸ್ ಒಳಗಡೆ, ಅದೇ ನಮ್ಮ ತಾಯಿ ಬಾಕ್ಸು, ಅದೊಂದು ಹೊಡೆದಾದ್ಮೇಲೆ ಕಲರ್ ಸಿಕ್ತು. ಕಲರು ಯೂಸ್ ಮಾಡಬಾರ್ದು ಅಂತ ಹೇಳಿದ್ದಾರೆ. ಅದು ಹಾಕಿಲ್ಲ ಅಂದರೆ ಇದು ಇರಲ್ವಲ್ಲ ಫ್ರೆಂಡ್ಸ್, ಕಬಾಬು ರೆಡ್ ಕಲರ್ ಅಂತ ಒಂದು ಇದಿರಲ್ವಲ್ಲ. ಸೊ ಉಪ್ಪೊಂದು ಈಚೆ ಇರಲಿ, ಬೇರೆ ಬಾಕ್ಸೆಲ್ಲ ತೆಗೆದು ಒಳಗಡೆ ಇಟ್ಬಿಡೋಣ. ಯಾಕಂದರೆ ಕಾಡು ಬೇರೆ ಇಲ್ಲಿ, ನಾವು ಇನ್ನೂ ಸ್ವಲ್ಪ ಬದುಕಬೇಕು ಅಂತ ಆಸೆ ಇದೆ ನಮಗೆ. ಇವಾಗ ಮಿಕ್ಸ್ ಮಾಡೋಣ ಫ್ರೆಂಡ್ಸ್. ನೋಡಿ ಇವಾಗ ಕಬಾಬು, ಹಾಂ, ನನ್ನ ಮಗ ಮಾಡ್ಕೊಂಡು ಒಬ್ಬನೇ ತಿಂತಾನೆ ಅಂತ ಹೊಟ್ಟೆ ಉರಿತಾ ಇರಬೇಕಲ್ಲ. ಸುಮ್ಮನೆ ಮಧ್ಯ ಪಂಚ್-ಡೇ ಲೆಕ್ಕ ಫ್ರೆಂಡ್ಸ್, ಡೋಂಟ್ ಫೀಲ್ ಬ್ಯಾಡ್, ಓಕೆ? ಬಟ್ ಐ ಡೋಂಟ್ ಮೈಂಡ್ ಇನ್. ಎಷ್ಟು ಜನ ಬೇಕಾದ್ರೆ ಬರ್ಬೋದು ಫ್ರೆಂಡ್ಸ್, ಯಾರು ಬೇಕಾದ್ರೂ ಬರ್ಬೋದು. ಮಕ್ಕಳು ಎಷ್ಟು ಜನ ಇದ್ರು ಬರ್ರಿ, ಕಮೆಂಟಲ್ಲಿ ಕಮೆಂಟ್ ಹಾಕಿ. ನಿಮ್ಮ ಊರಿಗೆ ಬರ್ತೀನಿ, ಅಲ್ಲೇ ಮಾಡೋಣ ಎಲ್ಲರೂ. ನೀವು ನೋಡಿದ್ದೀರಲ್ಲ, ಅಲ್ಲೇ ತಟ್ಕುಪ್ಪೆ ಹುಡುಗರ ಜೊತೆ ಮಾಡಿದ್ದೀನಿ, ಎಲೆ ಅಡಿಕೆ ಬಂಡೆ ಹತ್ರ ಮಾಡಿದ್ದೀನಿ, ಆ ಥರ ಇನ್ನು ನೆಕ್ಸ್ಟ್ ಮಾಡ್ತೀನಿ. ನೀವು 50 ಜನ ಇದ್ರೂ ಬರ್ತೀನಿ ಫ್ರೆಂಡ್ಸ್, ಡೋಂಟ್ ವರಿ. ಎಲ್ಲ ನಂದೇ, ಚಿಕನ್ನು, ರೈಸು ಎಲ್ಲ ಪ್ರತಿಯೊಂದು. ದೂರ ನಾವು ಪ್ರಯಾಣ ಮಾಡಿದಾಗ ಸ್ವಲ್ಪ ಪಾತ್ರೆ ಮಾತ್ರ ದಯವಿಟ್ಟು ಏನೋ ವ್ಯವಸ್ಥೆ ಮಾಡಿಕೊಡಿ ಅಷ್ಟೇ. ಫ್ರೆಂಡ್ಸ್, ಇವಾಗ ಮಿಕ್ಸಿಂಗ್ ಆಯಿತು. ಆ್ಯಕ್ಚುಲಿ ಮೊಟ್ಟೆ ಹಾಕಿದ್ರೆ ಇನ್ನೂ ಸಾಫ್ಟಾಗಿ ಚೆನ್ನಾಗಿ ಬಂದಿರೋದಾಯಿತು. ಇವಾಗ ಸ್ವಲ್ಪ ಟೇಸ್ಟ್ ನೋಡಬೇಕು ಫ್ರೆಂಡ್ಸ್, ಅಷ್ಟೇ, ಇನ್ನೇನಿಲ್ಲ. ಘಮ 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 ಅಂತ ಸ್ಮೆಲ್ಲು ಫ್ರೆಂಡ್ಸ್. ಹಾಂ, ಆಹಾ, ಓಹೋ, ಯಪ್ಪ ಯಪ್ಪ ಯಪ್ಪ. ನೋಡಿದೆ ಬಾಣಲಿ ಚಿಕನ್ ಕಬಾಬ್ ಮಾಡೋಕ್ಕೆ, ಎಲ್ಲ ನಾನ್ ಸ್ಟಿಕ್ಕೆ. ಇನ್ನೂ ಸ್ವಲ್ಪ ಉಪ್ಪು ಹಾಕಿದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ತಿಂತಾಯಿದ್ರೆ ಹೆಂಗಿರುತ್ತೆ ಗೊತ್ತಾ? ಹಾಂ, ಕಳೆದೋಗ್ಬಿಡ್ಬೇಕು, ಹಂಗೆ ಕಳೆದೋಗ್ಬಿಡ್ಬೇಕು. ಸ್ವಲ್ಪ ಕಾರ್ನ್ ಹಾಕೋಣ, ಇನ್ನೂ ಸ್ವಲ್ಪ. ಮೈದಾ ಎಲ್ಲ ಕರೆಕ್ಟಾಗಿದೆ, ಸಾಕು. ಮೈದಾ ಎಲ್ಲ ಸಾಕು. ಸ್ವಲ್ಪ ನೀರು ಹಾಕೋಣ, ಆವಾಗ ಮಸಾಲೆ ಎಲ್ಲ ಚೆನ್ನಾಗಿ ಇಟ್ಕೊಳ್ಳುತ್ತೆ ಅಂತ ಫ್ರೆಂಡ್ಸ್, ಅಷ್ಟೇನೇನಿಲ್ಲ. ಫ್ರೆಂಡ್ಸ್, ಕಬಾಬ್ ಕಲರ್ ಬಂತಾ? ಹಾಂ, ನೋಡ್ತಾ ಇದ್ದೀರಾ? ಮ್ಯಾರಿನೇಟ್ ಆಗಲಿ ಸ್ವಲ್ಪ ಚೆನ್ನಾಗಿ, ಒಂದು ಅರ್ಧ ಗಂಟೆ ಬಿಟ್ಬಿಡೋಣ. ಅಷ್ಟವರೆಗೂ ನಾವು ಸೈಟ್ ಸೀಯಿಂಗ್ ಎಲ್ಲ ನೋಡ್ಕೊಂಬರೋಣ. ಇಲ್ಲೇ ಸೈಟ್ ಸೀಯಿಂಗ್ ಅಂದರೆ ಸುಮ್ಮನೆ ಜಸ್ಟ್ ಗಿಡ ಮರ ನೋಡೋಣ. ಹಾಂ ಫ್ರೆಂಡ್ಸ್, ಡಮಾರ್ ಫಿನಿಶ್. ಸೊ ಈ ಸ್ಪೂನ್ ಇದರಲ್ಲೇ ಹಾಕ್ಬಿಡೋಣ, ಯಾಕಂದರೆ ತೆಗ್ದು ಆಮೇಲೆ ಅದು ಹಾಕೋಕ್ಕೆ ಸರಿ ಹೋಗುತ್ತೆ. ಸೊ ವಿಲ್ ಟೇಕ್ ಒಂದು ಪ್ಲೇಟ್ ನಾವು ಆ್ಯಂಡ್ ಕ್ಲೋಸ್ ಆ್ಯಂಡ್ ಕೀಪ್ ಇಟ್. ಡನ್ ಹಾಕೊಂಡು ಕ್ಲೋಸ್, ಅಂಗಡಿ ಕ್ಲೋಸ್. ಸೊ ಈಗ ಚಿಕನ್ನ ನಾವು ಮಿಕ್ಸ್ ಮಾಡಿರೋದನ್ನ ಟೆಂಟಲ್ಲಿ ಇಟ್ಬಿಡೋಣ. ಯಾಕಂದರೆ ಯಾವುದೋ ನಾಯಿಯೋ ಪ್ರಾಣಿನೋ ವಾಸನೆ ನೋಡ್ಕೊಂಡು ಬರಬಾರ್ದು, ನಮ್ಮ ಹೊಟ್ಟೆ ಉರಿಸ್ಬಾರ್ದು. ಇನ್ನೊಂದು ಸ್ವಲ್ಪ ಸೂಪು ಉಳಿದಿದೆ, ಕುಡಿದ್ಬಿಡೋಣ ಬಿಸಿ ಮಾಡಿ. ಹಾಂ,
ಒಂದು ಸ್ವಲ್ಪ ಇದೆ, ಕುಡಿದ್ಬಿಡೋಣ, ಗಾಳಿ ಬರ್ತಾ ಇದೆ. ಅಂಡ ಕಾಕುಸುಮ್ ಅಬು ಕಾಕುಸುಮ್. ಇದು ತೊಗೊಂಡಿದ್ದು ತುಂಬ ಒಳ್ಳೇದಾಯಿತು ಫ್ರೆಂಡ್ಸ್. ನೋಡಿ ಗಾಳಿ ಎಲ್ಲ ಅವಾಯ್ಡ್ ಆಗಿ 2 ಮಿನಿಟ್ಸಲ್ಲಿ ಹಂಗೆ ಬಿಸಿ ಆಗ್ಬಿಡುತ್ತೆ ಫ್ರೆಂಡ್ಸ್. ಜಸ್ಟ್ ವಿದಿನ್ 2 ಮಿನಿಟ್ಸ್ ಯುನೋ 2 ಮಿನಿಟ್ಸ್ ಇಟ್ ವಿಲ್ ಗೆಟ್ ಬಾಯ್ಲ್ಡ್. ಹಾಂ ಸಾಕು, ಜಾಸ್ತಿ ಬಿಸಿ ಮಾಡಿದ್ರೆ ಬಾಯಿ ಸುಟ್ಟೋಗ್ಬಿಡುತ್ತೆ. ಬಾಯಿ ಮಾತಾಡೋಕ್ಕಿರಲಿ ಸ್ವಲ್ಪ. ಇವಾಗ ಈ ಗಲೀಜನ್ನೆಲ್ಲ ತೆಗೆದು ಚಿಕನ್ ತಂದಿದ್ನಲ್ಲ ಆ ಕವರಲ್ಲಿ ಬಗ್ಗಿಸ್ಕೊಳ್ಳೋಣ ಫ್ರೆಂಡ್ಸ್. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ನೀರು ಹಾಕ್ಕೊಂಡು ಕಲಗಿಸಿ ನೀಟಾಗಿರ್ಬೇಕು ಯಾವತ್ತೂ ನಾವು, ಆಯಿತಾ? ಅದೇ ಕಪ್ಪಲ್ಲಿ ಕುಡಿಬಾರ್ದು, ಸ್ವಲ್ಪ ತೊಳ್ಕೊಂಬಿಡ್ಬೇಕು ಒಂಚೂರು, ಜಸ್ಟ್ ಲಿಟಲ್. ಬಟ್ಟೆಯಲ್ಲೇ ಇದೆಲ್ಲ ಇಲ್ಲೇ ಒಳ್ಳೆ ತೊಗೊಂಡೋಗ್ಬಿಟ್ಟು ಪಾತ್ರೆ ತೊಳ್ಕೊಂಬಿಡೋಣ. ಸ್ಪೂನ್ ಇಲ್ಲ, ಇದು ಅವು ಇವು ಹುಡ್ಕೋದೆ ಒಂದು ದೊಡ್ಡ ತಲೆನೋವು. ಹಾಂ ಓಕೆ. ಸೊ ಕಬಾಬು ಇಟ್ಟಿದ್ದೀನಿ. ಸೂಪರ್. ಸ್ವಲ್ಪ ಪಾತ್ರೆ ತೊಳ್ಕೊಂಬಂದ್ಬಿಡ್ತೀನಿ ಫ್ರೆಂಡ್ಸ್, ಆಮೇಲೆ ಕಬಾಬ್ ಮಾಡಿ ತಿನ್ನೋಣ ಆಮೇಲೆ. ಹಾಂ ಅರ್ಥ ಆಯ್ತಾನೆ. ಅಡುಗೆ ಮಾಡೋದಲ್ಲ, ತಿನ್ನೋದಲ್ಲ, ಈ ಕೆಲಸನೂ ಇದೆ ಫ್ರೆಂಡ್ಸ್. ಅದಕ್ಕೆ ಲೇಡೀಸ್ ಬೈಯೋದು ನಮ್ಮನ್ನು. ನೋಡಿ ತಿಂದಾದ್ಮೇಲೆ ಇದೆಲ್ಲ ಮಾಡಬೇಕು. ಮಾಡಿಟ್ರೆ ಬೈತಾ ಇರ್ತಿರಲ್ಲ ಮನೇಲಿ. ಇದಕ್ಕೆ ಅಲ್ಲಿ ಇದೇನೋ ಒಬ್ಬನ ಪಾತ್ರೆ ತೊಳಿತಾ ಇದ್ದೀನಿ, ಅಲ್ಲಿ ಸಿಕ್ಕಾಪಟ್ಟೆ ಪಾತ್ರೆ ಬಿದ್ದಿರುತ್ತೆ. ಏನೇನು ಹಾಕ್ತಾರೋ ಏನೇನು ಬೈತಾರೋ ನೋಡಿ, ಇವೆಲ್ಲ ಮಾಡಬೇಕು. ಹಾಂ ಫ್ರೆಂಡ್ಸ್, ಕಬಾಬ್ಗೆ ಎಣ್ಣೆ ಇಟ್ಟಾಯಿತು ನೋಡಿ. ಚಿಕ್ಕದು ನಾನ್ ಸ್ಟಿಕ್ ಪಾತ್ರೆ ಇದು ಬಂದ್ಬಿಟ್ಟು ಎಣ್ಣೆ ಫುಲ್ಲು ಬಿಸಿ ಆಗಿದೆ. ಇವಾಗ ಕಬಾಬ್ ಮ್ಯಾರಿನೇಟ್ ಆಗಿದೆ, ಕಬಾಬ್ ಮಾಡೋಣ. ಓಹೋ ಹೋ 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 ಹೋ, ಸಖತ್ ಬಿಸಿ ಆಗ್ಬಿಟ್ಟಿದೆ ಎಣ್ಣೆ. ಯಾಕೆ ಇವಾಗ ಸ್ವಲ್ಪ ಬೇಗ ಮಾಡ್ತಾಯಿದ್ದೀನಿ ಕಬಾಬ್ ಅಂದರೆ ಫ್ರೆಂಡ್ಸ್, ಕಾಡಲ್ಲಿದ್ದೀನಿ. ಆಮೇಲೆ ಪ್ರಾಣಿಗಳು ಬಂದು ನನ್ನ ಕಬಾಬ್ ಥರ ತಿನ್ಬಿಡ್ಬಾರ್ದು. ತಿನ್ಬಿಟ್ರೆ ಕಷ್ಟ ಆಮೇಲೆ ಕಬಾಬ್ ಥರ. ಅದಕ್ಕೆ ಇವಾಗಲೇ ಕಬಾಬ್ನ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಸೊ ಇದು ಉಳಿದಿದ್ದು ಕಬಾಬ್ನ ಹಾಟ್ ಬಾಕ್ಸಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಮನೆಗೆ ಹೋಗಿ ನಾಳೆ ಯಾವಾಗಾರ ಸಾಯಂಕಾಲನೋ ನಾಳೆನೋ ಯಾವಾಗಾರ ತಿನ್ಬೋದು. ಸಾಕಷ್ಟು, ಯಾಕಂದರೆ ಇವಾಗ ತಾನೇ ಸ್ಯಾಂಡ್ವಿಚ್ ಎಲ್ಲ ತಿನ್ನಲ್ಲ, ಅದರಿಂದನೇ. ಬೇಲಿ ಸ್ವಲ್ಪ ಕಬಾಬು ಫ್ರೆಂಡ್ಸ್. ನೋಡಿ ಚಟಪಟ 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 ಅಂತ ಹೆಂಗೆ ಉರಿತಾ ಇದೆ. ಆ ಬೆಂಕಿ ರಿಫ್ಲೆಕ್ಷನ್ನು, ಆಮೇಲೆ ಕಬಾಬ್ ರಿಫ್ಲೆಕ್ಷನ್ ಅನಿಸುತ್ತೆ ಅದು ಇದ್ರ ಮೇಲೆ, ವಿಂಡ್ ಗಾರ್ಡ್ ಮೇಲೆ. ನೋಡಿದ್ರಾ ಕಬಾಬು? ಚಿಕ್ಕ ಸ್ಟೌವಲ್ಲಿ ನೋಡಿದ್ರಾ, ನಾನ್ ಸ್ಟಿಕ್ಕಲ್ಲಿ ಮಾಡ್ತಾ ಇರೋದು. ಯಾಕೆ ಹೇಳ್ತೀರಾ, ಕಾಡು ಮಧ್ಯ ಒಳ್ಳೆ ನೀರು ನೋಡಿ, ಸುತ್ತಲೂ ಕಾಡು ಹೆಂಗೈತೆ, ಬೆಟ್ಟ ನೋಡಿ ಆ ಕಡೆ. ಒಂದೇ ಒಂದು ಪ್ರಾಣಿ ಇಲ್ಲ ಅಷ್ಟೇ. ಪ್ರಾಣಿ ಬಂದರೆ ನಾನು ಗೋವಿಂದ. ಫ್ರೆಂಡ್ಸ್ ಕಬಾಬ್ ರೆಡಿ. ಟೇಸ್ಟ್ ಮಾಡೋಣ. ಆಹಾ ಹೂವು ಇದ್ದಂಗಿದೆ ಫ್ರೆಂಡ್ಸ್. ಕೈಯ ಇದು ಏನು ಟೇಸ್ಟು. ಅಲ್ಲಿ ಒಂದು ನಾಯಿ ಬಂತು, ಪ್ರಾಣಿ. ಸೂಪರ್ ಟೇಸ್ಟು.
ಕಬಾಬ್ ಆಯಿತು ಫ್ರೆಂಡ್ಸ್, ತಿಂತೀನಿ. ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್. ಏನಾರ ತಪ್ಪಾಗಿ ಮಾತಾಡಿದ್ರೆ ದಯವಿಟ್ಟು ಕ್ಷಮಿಸಿ. ಜಸ್ಟ್ ಎಂಟರ್ಟೈನ್ಮೆಂಟ್ ಮಾಡೋಕ್ಕೋಸ್ಕರ ಮಾತಾಡಿದ್ದು ಅಷ್ಟೇ, ಬೇರೆ ಏನೂ ತಪ್ಪು ತಿಳ್ಕೊಂಬಿಡಿ ನನ್ನ ಮೇಲೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ಶೇರ್ ಮಾಡಿ. ಏನಾರ ತಪ್ಪಾಗಿ ಮಾತಾಡಿದರೆ ದಯವಿಟ್ಟು ಕ್ಷಮಿಸಿ ಫ್ರೆಂಡ್ಸ್. ಸಿ ಯು ಆಲ್, ಬಾಯ್, ಥ್ಯಾಂಕ್ ಯು, ಗಾಡ್ ಬ್ಲೆಸ್ ಯು ಆಲ್.